ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿರುವ ಕೌಂಟ್ ಫಾರ್ಮುಲಾಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕೌಂಟ್ ಫಾರ್ಮುಲಾಗಳು ಯಾವ್ಯಾವ ಇದಾವೆ ಅಂತಂದರೆ ಕೌಂಟ್, ಕೌಂಟ್ ಎ, ಕೌಂಟ್ ಬ್ಲ್ಯಾಂಕ್, ಕೌಂಟ್ ಇಪ್ ಮತ್ತು ಕೌಂಟ್ ಇಪ್ಸ್. ಈ 5 ಫಾರ್ಮುಲಾಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಈ ಕೌಂಟ್ ಫಾರ್ಮುಲಾಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಇಲ್ಲೊಂದು ಟೇಬಲನ್ನು ಬಳಸ್ತಾ ಇದ್ದೀನಿ. ಈ ಟೇಬಲ್ನ ಬಗ್ಗೆ ಒಂದಿಷ್ಟು ಪರಿಚಯನ ಇಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಈ ಒಂದು ಟೇಬಲ್ ಹೆಸರು ಎಕ್ಸಾಮ್ ಅಟೆಂಡೆನ್ಸ್ ಆ್ಯಂಡ್ ಮಾರ್ಕ್ಸ್ ಟೇಬಲ್ ಅಂತ. ಈ ಟೇಬಲಲ್ಲಿ ನಾವು ರೋಲ್ ನಂಬರ್ಸ್ ಕೊಟ್ಟಿದ್ದೀವಿ. ರೋಲ್ ನಂಬರ್ 1001ರಿಂದ 1015 ಕೊಟ್ಟಿದ್ದೀವಿ. ಅದರಲ್ಲಿ ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಅವ್ರದ್ದು ರೋಲ್ ನಂಬರ್ ಮೆನ್ಷನ್ ಮಾಡಿದ್ದೀವಿ. ಯಾರು ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅವರನ್ನು ಲೀವು, ಅಬ್ಸೆಂಟು ಮತ್ತು ಕ್ಯಾನ್ಸಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಓಕೆ, ನಂತರದ ಕಾಲಮಲ್ಲಿ ಆ ಸ್ಟೂಡೆಂಟ್ಸ್ ಹೆಸರನ್ನು ಮೆನ್ಷನ್ ಮಾಡಿದ್ದೀವಿ. ಆನಂತರದ ಒಂದು 3ನೇ ಕಾಲಮಲ್ಲಿ ಅವರ ಜೆಂಡರನ್ನು ಕೊಟ್ಟಿದ್ದೀವಿ. ಮೇಲ್ ಇದ್ದಾರೋ ಫಿಮೇಲ್ ಇದ್ದಾರೋ, ಮೇಲ್ ಇದ್ದರೆ ಎಮ್ ಅಂತ ಮೆನ್ಷನ್ ಮಾಡಿದ್ದೀವಿ. ಫಿಮೇಲ್ ಯಾರಿದ್ದಾರೆ ಅವ್ರದ್ದು ಎಫ್ ಅಂತ ಮೆನ್ಷನ್ ಮಾಡಿದ್ದೀವಿ. ಇನ್ನು 4ನೇ ಕಾಲಮಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀವಿ. ಅವರು ಎಲ್ಲ ಸ್ಟೂಡೆಂಟ್ಸ್ದು ಡೇಟ್ ಆಫ್ ಬರ್ತ್ ಏನಾಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಂತರದ 5ನೇ ಕಾಲಮಲ್ಲಿ ಅವರು ಎಕ್ಸಾಮ್ ಅಟೆಂಡ್ ಆಗಿದ್ದಾರೋ ಇಲ್ವೋ, ಎಕ್ಸಾಮ್ ಅಟೆಂಡ್ ಆದವ್ರದ್ದೆಲ್ಲ ನಾವು ಇಲ್ಲಿ ವಾಯ್ ಅಂತ ಮೆನ್ಷನ್ ಮಾಡಿದ್ದೀವಿ. ಎಕ್ಸಾಮ್ ಅಟೆಂಡ್ ಆಗದೆ ಇರೋದು ಖಾಲಿ ಬ್ಲ್ಯಾಂಕ್ ಸೆಲ್ಸನ್ನು ಕೊಟ್ಟಿದ್ದೀವಿ. ಓಕೆ, ನಂತರ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಆಗಿದ್ದಾರೋ ಅವ್ರಿಗೆಲ್ಲ ನಾವು ಏನು ಮಾಡಿದ್ದೀವಿ, ಮಾರ್ಕ್ಸನ್ನು ಅಸೈನ್ ಮಾಡಿದ್ದೀವಿ. ಆ ಮಾರ್ಕ್ಸನ್ನು ಇಲ್ಲಿ ಮಾರ್ಕ್ಸ್ ಒಬ್ಟೈನ್ಡ್ ಕಾಲಮಲ್ಲಿ ತೋರಿಸ್ತಾ ಇದ್ದೀವಿ. ಓಕೆ, ಇದು ಟೇಬಲ್ನ ಒಂದು ಪರಿಚಯ. ಟೇಬಲನ್ನು ಬಳಸ್ಕೊಂಡು ನಾವು ಎಲ್ಲ ಕೌಂಟ್ ಫಾರ್ಮುಲಾಗಳನ್ನು ನೋಡ್ಕೊಳ್ಳೋಣ. ಇಲ್ಲೊಂದಿಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಕ್ವಶನ್ ಇದೆ ಸ್ನೇಹಿತರೆ, ಕೌಂಟ್ ಟೋಟಲ್ ರೋಲ್ ನಂಬರ್ಸ್ ಪ್ರೆಸೆಂಟ್ ಇನ್ ದ ಸ್ಟೂಡೆಂಟ್ ಟೇಬಲ್ ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ಏನನ್ನ ಬಳಸ್ಬೋದು, ಕೌಂಟ್ ಫಾರ್ಮುಲಾನ ಬಳಸ್ಕೊಂಡು ಇದಕ್ಕೆ ಆನ್ಸರ್ನ ಕೊಡ್ಬೋದು. ಇಲ್ಲಿ ಕೌಂಟ್ ಅನ್ನೋದು ಏನು ಮಾಡುತ್ತೆ, ಕೀವರ್ಡು ಕೌಂಟ್ ಅನ್ನೋದು ಬರೀ ನಂಬರ್ಸನ್ನು ಮಾತ್ರ ಕೌಂಟ್ ಮಾಡುತ್ತೆ. ಓಕೆ, ಈ ರೋಲ್ ನಂಬರ್ ಕಾಲಮಲ್ಲಿ ಎಷ್ಟು ರೋಲ್ ನಂಬರ್ಸ್ ಇದಾವೆ ಅನ್ನೋದನ್ನು ನಾವು ಕೌಂಟ್ ಮಾಡಬೇಕಾಗಿದೆ. ಅದಕ್ಕಾಗಿ ಕೌಂಟ್ ಕೀವರ್ಡನ್ನು ಬಳಸ್ತೀವಿ. ಆ ಒಂದು ಫಾರ್ಮುಲಾನ ಇದ್ರ ಮುಂದೆ ನಾನು ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯ ಫಾರ್ಮುಲಾ ವರ್ಕ್ ಆಗುತ್ತೆ ಅನ್ನೋದು. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲಿಂದ, ನಂತರ ನಾವು ಬರ್ಕೊಳ್ಳೋಣ ಕೌಂಟ್ ಅಂತ, ಆನಂತರ ಬ್ರ್ಯಾಕೆಟ್ ಹಾಕೊಳ್ಳೋಣ. ಇಲ್ಲಿ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಂತ ಕೊಡ್ತಾ ಇದೆ. ನಾವು ಆ ರೀತಿ ಬೇಡ, ಎಲ್ಲಿಂದ ಎಲ್ಲಿವರೆಗೂ ಆ ಒಂದು ನಂಬರ್ಸನ್ನು ಎನಿಸಬೇಕಾಗಿದೆ ಆ ಒಂದು ರೇಂಜನ್ನು ಸೆಲೆಕ್ಟ್ ಮಾಡೋಣ. ಈ ರೋಲ್ ನಂಬರ್ಸ್ ಕಾಲಮಲ್ಲಿ ಮೇಲಿಂದ ಕೆಳಗಡೆವರೆಗೂ ಪೂರ್ತಿ ನಾನು ಆ ರೇಂಜನ್ನು ಸೆಲೆಕ್ಟ್ ಮಾಡ್ತೀನಿ. ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಟೋಟಲ್ ರೋಲ್ ನಂಬರ್ಸ್ ಎಷ್ಟಿದಾವೆ ರೀ, 10 ಅಂತ ಇದ್ದಾವೆ. 10 ಇಲ್ಲಿ ತೋರಿಸ್ತಾ ಇದೆಯಾ, ನಮಗೆ 10 ಅಂತ ತೋರಿಸ್ತಾ ಇದೆ. ಓಕೆ, ಇದು ನಂತರ ಇನ್ನು 2ನೇ ಕ್ವಶನ್ ನೋಡ್ಕೊಳ್ಳೋಣ. ಇಲ್ಲಿ ಕೌಂಟ್ ಅನ್ನೋದು ಏನು ಮಾಡುತ್ತೆ, ಬರೀ ನಂಬರ್ಸ್ ಮಾತ್ರ ಕೌಂಟ್ ಮಾಡುತ್ತೆ. ಇಲ್ಲಿ ಲೀವು, ಕ್ಯಾನ್ಸಲ್ಡು, ಅಬ್ಸೆಂಟು ಹೀಗೆಲ್ಲ ಏನೋ ನಾವು ಅಕ್ಷರ ಬರೆದಿದ್ದೀವಿ, ಅಕ್ಷರನ ಕನ್ಸಿಡರ್ ಮಾಡಲ್ಲ, ಬರೀ ನಂಬರ್ಸ್ ಕೌಂಟ್ ಮಾಡಿ ನಮಗೆ ನಂಬರ್ಸ್ ಎಷ್ಟಿದಾವೆ ಅನ್ನೋದು ತಿಳಿಸ್ತಾ ಇದೆ. ಇನ್ನು ಕ್ವಶನ್ ನಂಬರ್ 2ಗೆ ಹೋಗೋಣ. ಕ್ವಶನ್ ನಂಬರ್ 2 ಏನಿದೆ ಇಲ್ಲಿ, ಕೌಂಟ್ ಹೌ ಮೆನಿ ಸ್ಟೂಡೆಂಟ್ಸ್ ನೇಮ್ ಪ್ರೆಸೆಂಟ್ ಇನ್ ದ ಸ್ಟೂಡೆಂಟ್ ಟೇಬಲ್. ಇನ್ನು 2ನೇ ಕಾಲಮಲ್ಲಿ ಸ್ಟೂಡೆಂಟ್ಸ್ ನೇಮ್ ಕೊಟ್ಟಿದ್ದೀವಿ, ಎಷ್ಟು ಜನರದ್ದು ಹೆಸರು ಈ ಟೇಬಲಲ್ಲಿ ಇದಾವೆ ಅನ್ನೋದನ್ನು ಕೌಂಟ್ ಮಾಡಿ ಹೇಳಬೇಕು. ಅದಕ್ಕೆ ನಾವು ಕೀವರ್ಡನ್ನು ಬಳಸ್ತೀವಿ, ಕೌಂಟ್ ಎ ಅಂತ. ಕೌಂಟ್ ಎ ಅಂದರೆ ಕೌಂಟ್ ಆಲ್ ಅಂತ ಅನ್ಕೋಬಹುದು. ಕೌಂಟ್ ಆಲ್ ಇದನ್ನು ಇನ್ನೊಂದು ಅರ್ಥದಲ್ಲಿ ಇದು ನಾನ್ ಬ್ಲ್ಯಾಂಕ್ ಸೆಲ್ಸನ್ನು ಕೌಂಟ್ ಮಾಡುತ್ತೆ. ಖಾಲಿ ಇಲ್ಲದೆ ಇರುವಂಥ ಸೆಲ್ಗಳನ್ನು ಕೌಂಟ್ ಮಾಡಿ ಹೇಳುತ್ತೆ. ಅಂದರೆ ಆ ಸೆಲ್ಲಲ್ಲಿ ಹೆಸರು ಇರಲಿ, ನಂಬರ್ಸ್ ಇರಲಿ, ಸಿಂಬಾಲ್ಸ್ ಇರಲಿ, ಅಥವಾ ಜಸ್ಟ್ ಏನಾದರೂ ಒಂದು ಫಿಲ್ ಆಗಿದ್ರೆ ಸಾಕು ಅದನ್ನು ಕೌಂಟ್ ಮಾಡುತ್ತೆ. ಖಾಲಿ ಇದ್ದರೆ ಮಾತ್ರ ಅದು ಕೌಂಟ್ ಮಾಡೋದಿಲ್ಲ. ಓಕೆ, ಸೊ ಇಲ್ಲಿ ನಾವು ಎಷ್ಟು ಹೆಸರು ಇದಾವೆ ಅನ್ನೋದನ್ನು ಕೌಂಟ್ ಮಾಡಬೇಕು. ಅದಕ್ಕೆ ಕೌಂಟ್ ಎ ಕೀವರ್ಡನ್ನು ಬಳಸ್ತೀವಿ. ಓಕೆ, ಇಲ್ಲಿ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲಿಂದ, ನಂತರ ಬರೆಯೋಣ ಕೌಂಟ್ ಎ ಅಂತ. ಕೌಂಟ್ ಎ ಅಂತ ಬರೆದಿದ್ದೀವಿ, ಬ್ರ್ಯಾಕೆಟ್ ಹಾಕೊಳ್ಳೋಣ. ಎಲ್ಲಿಂದ ಎಲ್ಲಿವರೆಗೂ ನಾವು ಆ ಒಂದು ಹೆಸರನ್ನು ಕಂಡುಹಿಡಬೇಕು. ಇಲ್ಲಿ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ, ಆ ರೀತಿ ಬೇಡ, ನಾವು ಪೂರ್ತಿ ರೇಂಜನ್ನು ಸೆಲೆಕ್ಟ್ ಮಾಡೋಣ. ಸ್ಟೂಡೆಂಟ್ ನೇಮ್ ಕಾಲಮಲ್ಲಿ ಎಲ್ಲ ಹೆಸರನ್ನು ನಾವು ಕೌಂಟ್ ಮಾಡಬೇಕಾಗಿದೆ. ಈ ನೇಮ್ ಕಾಲಮನ್ನು ಪೂರ್ತಿ ಸೆಲೆಕ್ಟ್ ಮಾಡಿದ್ದೀನಿ. ಇದು ರೇಂಜು, ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡ್ತೀನಿ. ಎಷ್ಟು ಹೆಸರು ಇದಾವೆ ರೀ, 14 ಹೆಸರಿದ್ದಾವೆ. ಓಕೆ, ಒಂದು ಸೆಲ್ ಖಾಲಿ ಇದೆ. ಇದು ನಾನ್ ಬ್ಲ್ಯಾಂಕ್ ಸೆಲ್ಸನ್ನು ಕೌಂಟ್ ಮಾಡುವಂಥದ್ದು. ಒಂದು ವೇಳೆ ಈ ಖಾಲಿ ಇರುವಂಥ ಸೆಲ್ಲಲ್ಲಿ ನೀವು ಏನಾದರೂ ಬರೀರಿ, ಬರೀ ಒಂದು ಬ್ಲ್ಯಾಂಕ್ ಸ್ಪೇಸನ್ನು ಕೊಡ್ತೀನಿ. ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟರೆ ಏನಾಗುತ್ತೆ, ಅದನ್ನು ಕೌಂಟ್ ಮಾಡುತ್ತೆ. ನೋಡಿ ಇಲ್ಲಿ ಈ ಸೆಲ್ಲಲ್ಲಿ ನಾನು ಬರೀ ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟಿದ್ದೀನಿ, ಆದರೆ 15 ಅಂತ ಕೌಂಟ್ ಮಾಡ್ತಾ ಇದೆ. ಈ ಬ್ಲ್ಯಾಂಕ್ ಸ್ಪೇಸ್ ಡಿಲೀಟ್ ಮಾಡ್ತೀನಿ, ಡಿಲೀಟ್ ಮಾಡಿದರೆ ಏನಾಗುತ್ತೆ, 14 ಅಂತ ತೋರಿಸುತ್ತೆ. ಇದರಲ್ಲಿ ನೀವು ಯಾವುದಾದ್ರೂ ನಂಬರ್ ಬರೀರಿ, 3 ಅಂತ ನಂಬರ್ ಬರೆದಿದ್ದೀನಿ, ಅವಾಗ ಕೂಡ ಇದು ಕೌಂಟ್ ಆಗುತ್ತೆ. 3 ನಂಬರ್ ಬೇಡ, ಒಂದು ಸಿಂಬಾಲ್ ಬರೆಯೋಣ, ಎಕ್ಸ್ಕ್ಲಾಮೇಟರ್ ಚಿಹ್ನೆ ಹಾಕ್ತೀನಿ, ಆಗಲೂ ಕೂಡ ಇದು ಕೌಂಟ್ ಆಗ್ತಾ ಇರುತ್ತೆ. ಈ ಸೆಲ್ ಖಾಲಿ ಮಾಡೋಣ, ಡಿಲೀಟ್ ಅಂತ ಪ್ರೆಸ್ ಮಾಡ್ತೀನಿ, ಡಿಲೀಟ್ ಆಗುತ್ತೆ. ಈಗೇನಾಯಿತು,
ಆ ಸೆಲ್ ಬಿಟ್ಟು ಉಳಿದಿದ್ದನ್ನಷ್ಟೇ ಕೌಂಟ್ ಮಾಡಿ ಹೇಳ್ತಾ ಇದೆ 14 ಹೆಸರು ಇದಾವೆ ಅಂತ. ಓಕೆ, ನಂತರ ಮೂರನೇ ಕ್ವಶನ್ಗೆ ಹೋಗೋಣ. ಈ ಮೂರನೇ ಕ್ವಶನ್ ಅಲ್ಲಿ ಏನಿದೆ? ಮೂರನೇ ಕ್ವಶನ್, ಕೌಂಟ್ ಹೌ ಮೆನಿ ಸ್ಟೂಡೆಂಟ್ಸ್ ನಾಟ್ ಅಟೆಂಡೆಡ್ ದ ಎಕ್ಸಾಮ್. ಇಲ್ಲಿ ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅನ್ನೋದನ್ನ ನಾವು ಕಂಡುಹಿಡಬೇಕು. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಖಾಲಿ ಇರುವಂತ ಸೆಲ್ಸ್ ಎಷ್ಟಿದಾವೆ ಅನ್ನೋದನ್ನ ಕೌಂಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ಅಟೆಂಡ್ ಆದವ್ರದ್ದೆಲ್ಲ ಇಲ್ಲಿ ವಾಯ್ ಅಂತ ಮೆನ್ಷನ್ ಮಾಡಿದೀವಿ, ಎಕ್ಸಾಮ್ ಅಟೆಂಡ್ ಆಗದೆ ಇರೋರ್ದು ಖಾಲಿ ಬಿಟ್ಟಿದೀವಿ. ಹೀಗಾಗಿ ಈ ಖಾಲಿ ಸೆಲ್ಸ್ ಅನ್ನು ಮಾತ್ರ ನಾವು ಕೌಂಟ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಕೋಡೆಡ್ ವರ್ಡ್ ಏನ್ ಬಳಸ್ತೀವಿ, ಕೌಂಟ್ ಬ್ಲ್ಯಾಂಕ್ ಅಂತ. ಕೌಂಟ್ ಬ್ಲ್ಯಾಂಕ್ ಅನ್ನೋದು ಏನ್ ಮಾಡುತ್ತೆ, ಎಷ್ಟು ಸೆಲ್ಲು ಖಾಲಿ ಇದಾವೆ ಅನ್ನೋದನ್ನ ಕೌಂಟ್ ಮಾಡಿ ಹೇಳುತ್ತೆ. ಓಕೆ, ಅದಕ್ಕೆ ಇಲ್ಲಿ ಫಾರ್ಮುಲಾ ಬಳಸೋಣ, ಈಕ್ವಲ್ ಅಂತ. ಇಲ್ಲಿ ಕೋಡೆಡ್ ವರ್ಡ್ ಏನ್ ಬರುತ್ತೆ, ಕೌಂಟ್ ಬ್ಲ್ಯಾಂಕ್ ಅಂತ. ಕೌಂಟ್ ಬ್ಲ್ಯಾಂಕ್ ಅಂತ ಬರ್ಕೊಳ್ಳೋಣ. ಎಲ್ಲಿಂದ ಎಲ್ಲಿವರೆಗೂ ನಾವು ಬ್ಲ್ಯಾಂಕ್ ಸೆಲ್ಸ್ ಅನ್ನ ಕಂಡುಹಿಡಬೇಕಾಗಿದೆ, ಕೌಂಟ್ ಮಾಡಬೇಕಾಗಿದೆ. ಇಲ್ಲಿಂದ ಎಕ್ಸಾಮ್ ಅಟೆಂಡೆಡ್ ಕಾಲಮ್ ಅಲ್ಲಿ ಮೇಲಿಂದ ಕೆಳಗಿನವರೆಗೂ ಪೂರ್ತಿ ಸೆಲೆಕ್ಟ್ ಮಾಡಿದ್ದೀನಿ. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಎಷ್ಟು ಸೆಲ್ ಖಾಲಿ ಇದಾವ್ರಿ? 5 ಸೆಲ್ಸ್ ಖಾಲಿ ಇದಾವೆ. 5 ಜನ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅಂತ ಇದು ತೋರಿಸ್ತಾ ಇದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಹುಡುಕಾಡೋಣ. 4ನೇ ಕ್ವಶನ್ ಇದೆ, ಕೌಂಟ್ ಹೌ ಮೆನಿ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಎಕ್ಸಾಮ್. ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು. ಇಲ್ಲಿ ಎಕ್ಸಾಮ್ ಅಟೆಂಡ್ ಆದವ್ರದೆಲ್ಲ ಏನ್ ಮಾಡಿದ್ದಾರೆ, ವಾಯ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇಲ್ಲಿ ಈ ಒಂದು ರೇಂಜ್ ಅಲ್ಲಿ ವಾಯ್ ಅನ್ನೋದು ಎಷ್ಟಿದಾವೆ ಅಂತ ಕೌಂಟ್ ಮಾಡಬೇಕು. ಓಕೆ, ಅದಕ್ಕಾಗಿ ಕೌಂಟ್ ಇಫ್ ಕೀವರ್ಡ್ ಅನ್ನ ಬಳಸ್ತೀವಿ. ಓಕೆ, ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ. ಇಲ್ಲಿ ಯಾವುದೋ ಒಂದು ಕೋಡೆಡ್ ವರ್ಡ್ ಕೌಂಟ್ ಇಫ್ ಅಂತ. ಕೌಂಟ್ ಇಫ್ ಅಂತ ಬರ್ಕೊಳ್ಳೋಣ, ಬ್ರಾಕೆಟ್. ಇಲ್ಲಿ ರೇಂಜ್ ಅಂತ ಕೊಟ್ಟಿದ್ದಾರೆ, ಸಿಂಟ್ಯಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಕೌಂಟ್ ಇಫ್ ರೇಂಜ್ ಕ್ರಿಟೇರಿಯಾ. ರೇಂಜ್ ಸೆಲೆಕ್ಟ್ ಮಾಡೋಣ. ಎಲ್ಲಿಂದ ಎಲ್ಲಿವರೆಗೂ ನಾವು ವಾಯ್ ಅನ್ನೋದನ್ನ ಕೌಂಟ್ ಮಾಡಬೇಕಾಗಿದೆ, ಎಕ್ಸಾಮ್ ಅಟೆಂಡೆಡ್ ಅಲ್ಲಿ ಪೂರ್ತಿ ಕಾಲಮ್, ಇದರಲ್ಲಿ ಕ್ರಿಟೇರಿಯಾ ಏನು, ವಾಯ್ ಅನ್ನೋದನ್ನ ಕೌಂಟ್ ಮಾಡಬೇಕು. ಅದನ್ನ ಡಬಲ್ ಕೋಲನ್ ಅಲ್ಲಿ ವಾಯ್ ಅಂತ ಬರ್ಕೊಳ್ಳೋಣ, ಡಬಲ್ ಕೋಲನ್ ಕಂಪ್ಲೀಟ್, ಬ್ರಾಕೆಟ್ ಕಂಪ್ಲೀಟ್, ಎಂಟರ್ ಮಾಡೋಣ. ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ? 10 ಜನ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ. ಇದು ಕೌಂಟ್ ಇಫ್ ಫಾರ್ಮುಲಾ. 5ನೇ ಕ್ವಶನ್ ನೋಡ್ಕೊಳ್ಳೋಣ. ಕೌಂಟ್ ಹೌ ಮೆನಿ ಸ್ಟೂಡೆಂಟ್ಸ್ ಗಾಟ್ ಮೋರ್ ದೆನ್ 75% ಮಾರ್ಕ್ಸ್. ಇಲ್ಲಿ ಎಕ್ಸಾಮ್ ಅಟೆಂಡ್ ಆದವರಿಗೆಲ್ಲ ನಾವು ಮಾರ್ಕ್ಸ್ ಅಸೈನ್ ಮಾಡಿದೀವಿ. ಈ ಮಾರ್ಕ್ಸ್ ಅಸೈನ್ ಮಾಡಿದ್ರಲ್ಲಿ ಎಷ್ಟು ಜನ 75ಕ್ಕಿಂತ ಹೆಚ್ಚು ಮಾರ್ಕ್ಸ್ ನ ತಗೊಂಡಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಬರೀ ನಾವು ಮಾರ್ಕ್ಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾವು ಎಷ್ಟು ಜನ 75ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋದನ್ನ ಲೆಕ್ಕ ಮಾಡೋಣ. ಓಕೆ, ಕೌಂಟ್ ಮಾಡೋಣ. ಅದಕ್ಕೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಕೌಂಟ್ ಇಫ್ ಫಾರ್ಮುಲಾನ ಬಳಸ್ತಾ ಇದೀವಿ. ಓಕೆ ನೋಡಿ, ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ನಂತರ ಬರ್ಕೊಳ್ಳೋಣ ಕೀವರ್ಡ್ ಏನ್ ಬರುತ್ತೆ, ಕೌಂಟ್ ಇಫ್ ಅಂತ. ಓಕೆ, ಕೌಂಟ್ ಇಫ್ ಫಾರ್ಮುಲಾನ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳಲಿಕ್ಕೆ ಇಲ್ಲಿ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕೌಂಟ್ ಇಫ್ ಇಲ್ಲಿ ನಾವು ಮಾರ್ಕ್ಸ್ 75ಕ್ಕಿಂತ ಹೆಚ್ಚಿಗೆ ಇರೋದನ್ನ ಕಂಡುಹಿಡಿಯಬೇಕು. ಅದರ ರೇಂಜ್ ಎಲ್ಲಿಂದ ಎಲ್ಲಿವರೆಗೂ, ಮಾರ್ಕ್ಸ್ ಒಬ್ಟೆಂಟ್ ಕಾಲಮ್ ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿರ್ತೀನಿ. ಇದರಲ್ಲಿ ಕ್ರಿಟೇರಿಯಾ ಏನಿದೆ, ಗ್ರೇಟರ್ ದೆನ್ 75. ಓಕೆ, ಡಬಲ್ ಕೋಲನ್ ಹಾಕೊಂಡು ಗ್ರೇಟರ್ ದೆನ್ ಸಿಂಬಾಲ್, ನಂತರ 75 ಅಂತ ಬರ್ಕೊಳ್ಳೋಣ. ಡಬಲ್ ಕೋಲನ್ ಕಂಪ್ಲೀಟ್, ಬ್ರಾಕೆಟ್ ಕಂಪ್ಲೀಟ್, ಎಂಟರ್. ಎಷ್ಟು ಜನ 75ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ? 5 ಜನ 75ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ. ಇಲ್ಲಿ 75 ಅನ್ನೋದು ಕನ್ಸಿಡರ್ ಆಗಲ್ಲ, ಯಾಕಂದ್ರೆ ನಾವು ಈಕ್ವಲ್ ಟು 75 ಅಂತ ಹಾಕಿಲ್ಲ, 75ಕ್ಕಿಂತ ಹೆಚ್ಚು ಅಂತ ಹಾಕಿದ್ದೀವಿ. ಓಕೆ, 75ಕ್ಕಿಂತ ಹೆಚ್ಚು ಯಾವುದಿದೆ, 96, 1, 2, 3, 4, 5. 5 75ಕ್ಕಿಂತ ಹೆಚ್ಚಿಗಿದಾವೆ, 5 ಅಂತ ಇಲ್ಲಿ ಕೌಂಟ್ ಮಾಡಿ ತೋರಿಸ್ತಾ ಇದೆ. ಓಕೆ, ನಂತರ ಕ್ವಶನ್ ನಂಬರ್ 6. ಇದರಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಕೌಂಟ್ ಹೌ ಮೆನಿ ಸ್ಟೂಡೆಂಟ್ಸ್ ಬಾರ್ನ್ ಆನ್ 1/6/1990. ಎಷ್ಟು ಸ್ಟೂಡೆಂಟ್ಸು 1/6/1990 ಈ ಒಂದು ಡೇಟ್ ಅಲ್ಲಿ ಜನ್ಮ ತಾಳಿದ್ದಾರೆ ಅನ್ನೋದನ್ನ ನಾವು ಕೌಂಟ್ ಮಾಡಬೇಕು. ಓಕೆ, ಅದಕ್ಕೂ ಕೂಡ ಕೌಂಟ್ ಇಫ್ ಫಾರ್ಮುಲಾನ ಬಳಸ್ತೀವಿ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ಕೀವರ್ಡ್ ಏನ್ರಿ, ಕೌಂಟ್ ಇಫ್. ಕೌಂಟ್ ಇಫ್ ಅಂತ ಬರ್ಕೊಂಡಿದೀವಿ, ಬ್ರಾಕೆಟ್ ಹಾಕೋಣ, ರೇಂಜ್ ಎಲ್ಲಿಂದ ಎಲ್ಲಿವರೆಗೂ, ಈ ಬರ್ತ್ ಡೇಟ್ ರೇಂಜ್ ಅನ್ನ ಪೂರ್ತಿ ಸೆಲೆಕ್ಟ್ ಮಾಡೋಣ. ಬರ್ತ್ ಡೇಟ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡಿದೀವಿ, ಇದು ರೇಂಜ್. ಇದರಲ್ಲಿ ನಾವು ಯಾವ ಡೇಟ್ ಅನ್ನ ಕೌಂಟ್ ಮಾಡಬೇಕು, 1/6/1990 ಅನ್ನೋದನ್ನ. ಓಕೆ, ಅದನ್ನ ಇಲ್ಲಿ ಡಬಲ್ ಕೋಲನ್ ಅಲ್ಲಿ ಬರ್ಕೊಳ್ಳೋಣ. ಈ ಡೇಟ್ ಅನ್ನ ನಾವು ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಮ್ಮ ಕಂಪ್ಯೂಟರ್ ಅಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಇದೆ ಡೇಟ್ ಅನ್ನೋದನ್ನ ಕಂಡುಹಿಡಬೇಕು, ತಿಳ್ಕೋಬೇಕು. ಇಲ್ಲೇನಿದೆ, ನಮ್ಮ ಕಂಪ್ಯೂಟರ್ ಅಲ್ಲಿ ಫಸ್ಟ್ ಡೇಟ್ ಇದೆ, ಆನಂತರ ತಿಂಗಳಿದೆ, ಆನಂತರ ಇಸ್ವಿ ಇದೆ. ಅದೇ ಫಾರ್ಮೆಟ್ ಅಲ್ಲಿ ನಾವು ಡೇಟ್ ಅನ್ನ ಬರ್ಕೋಬೇಕು. ಓಕೆ, ಇಲ್ಲಿ ಫಸ್ಟ್ ಡೇಟ್ 1. ಓಕೆ, ಆನಂತರ ತಿಂಗಳಿದೆ, ತಿಂಗಳನ್ನ ಬರೆಯೋಣ, ಆನಂತರ ಇಸ್ವಿ ಇದೆ, ಇಸ್ವಿಯನ್ನ ಬರೆಯೋಣ. ಡಬಲ್ ಕೋಲನ್ ಕಂಪ್ಲೀಟ್, ಬ್ರಾಕೆಟ್ ಕಂಪ್ಲೀಟ್, ಎಂಟರ್. 3 ಜನರದ್ದು 1/6/1990 ಈ ಡೇಟ್ ಅಲ್ಲಿ ಬರ್ತ್ ಆಗಿದೆ, ಅಂದ್ರೆ ಜನ್ಮ ತಾಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ 7th ಕ್ವಶನ್ ನೋಡ್ಕೊಳ್ಳೋಣ. 7th ಕ್ವಶನ್ ಅಲ್ಲಿ ಏನಿದೆ ಅಂತ. ಓಕೆ, ಇದರಲ್ಲಿ ಏನಿದೆ ನೋಡ್ರಿ, ಕೌಂಟ್ ಹೌ ಮೆನಿ ಫಿಮೇಲ್ ಸ್ಟೂಡೆಂಟ್ಸ್ ಗಾಟ್ ಮೋರ್ ದೆನ್ 75% ಮಾರ್ಕ್ಸ್. ಓಕೆ, ಎಷ್ಟು ಜನ ಹೆಣ್ಮಕ್ಳು 75ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಕಂಡುಹಿಡಬೇಕು. ಓಕೆ, ಇಲ್ಲಿ ಕ್ರೈಟೇರಿಯಾ 2 ಬರ್ತವೆ, ಒಂದು ಫಿಮೇಲ್ ಅನ್ನೋದು, ಇನ್ನೊಂದು
75ಕ್ಕಿಂತ ಹೆಚ್ಚು ಅನ್ನೋದು. 2 ಕ್ರಿಟೇರಿಯಾ ಇದ್ದಾವೆ. ಒಂದಕ್ಕಿಂತ ಹೆಚ್ಚು ಕ್ರಿಟೇರಿಯಾ ಇತ್ತು ಅಂದರೆ ಅವಾಗ ಏನು ಬಳಸ್ತೀವಿ ನಾವು ಕೌಂಟ್ ಇಫ್ಸ್ ಕೋಡೆಡ್ ವರ್ಡನ್ನು ಬಳಸ್ತೀವಿ. ಕೌಂಟ್ ಇಫ್ಸ್ ಫಾರ್ಮುಲಾನ ಇಲ್ಲಿ ಬಳಸ್ಕೋಬೇಕು. ಓಕೆ, ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲಿಂದ. ಇಲ್ಲಿ ಬರ್ಕೊಳ್ಳೋಣ ಕೌಂಟ್ ಇಫ್ಸ್ ಅಂತ ಬ್ರಾಕೆಟ್ ಕ್ರಿಟೇರಿಯಾ ರೇಂಜ್ 1 ಕ್ರಿಟೇರಿಯಾ 1. ಓಕೆ, ಇಲ್ಲಿ ಕ್ರಿಟೇರಿಯಾ 1 ರೇಂಜ್ ಯಾವ್ದ್ರಿ? ನಮಗೆ ಜೆಂಡರ್ ಕಾಲಮ್ನ ಪೂರ್ತಿ ಸೆಲೆಕ್ಟ್ ಮಾಡ್ತೀನಿ, ಕಾಮ ಇದು ಕ್ರಿಟೇರಿಯಾ 1 ರೇಂಜು. ಇದರಲ್ಲಿ ಕ್ರಿಟೇರಿಯಾ ಏನು? ಕ್ರಿಟೇರಿಯಾ 1 ನಮಗೆ ಎಫ್ ಅನ್ನೋದು ಡಬಲ್ ಕೊಲನಲ್ಲಿ ಬರ್ಕೊಳ್ಳೋಣ. ಎಫ್ ಅನ್ನೋದು ನಮಗೆ ಕ್ರಿಟೇರಿಯಾ 1, ಕಾಮ ಕೊಡೋಣ. ನೆಕ್ಸ್ಟು ಕ್ರಿಟೇರಿಯಾ ರೇಂಜ್ 2 ಮಾರ್ಕ್ಸ್ ಒಬ್ಟೆಂಡ್, ಇದು ಕ್ರಿಟೇರಿಯಾ 2 ರೇಂಜ್. ಈ ಮಾರ್ಕ್ಸ್ ಒಬ್ಟೆಂಡ್ ಅಲ್ಲಿ ನಾವು ಯಾವುದನ್ನು ಕಂಡುಹಿಡಬೇಕು? ಗ್ರೇಟರ್ ದೆನ್ 75, ಅದು ಕ್ರಿಟೇರಿಯಾ, ಕಾಮ ಕೊಡೋಣ. ಕ್ರಿಟೇರಿಯಾ ಏನಿದೆ? ಕ್ರಿಟೇರಿಯಾ 2 ಗ್ರೇಟರ್ ದೆನ್ 75 ಡಬಲ್ ಕೋಲನ್ ಬ್ರಾಕೆಟ್ ಕಂಪ್ಲೀಟ್ ಎಂಟರ್. ಓಕೆ, ಎಷ್ಟು ಜನ ಫಿಮೇಲ್ಸು 75 ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ದಾರೆ? 3 ಜನ. ಓಕೆ, ನಂತರ ನೋಡ್ಕೊಳ್ಳೋಣ ಕೌಂಟ್ ಹೌ ಮೆನಿ ಫಿಮೇಲ್ ಸ್ಟೂಡೆಂಟ್ಸ್ ಬಾರ್ನ್ ಆನ್ 1/6/1990. ಎಷ್ಟು ಜನ ಹೆಣ್ಣು ಮಕ್ಕಳು 1/6/1990 ಈ ಡೇಟಲ್ಲಿ ಜನ್ಮ ತಾಳಿದ್ದಾರೆ ಅನ್ನೋದನ್ನ ನಾವು ಕೌಂಟ್ ಮಾಡಬೇಕು. ಓಕೆ, ಸೊ ಅದಕ್ಕೂ ಕೂಡ ಕೌಂಟ್ ಇಫ್ಸ್ ಫಾರ್ಮುಲಾನ ಬಳಸ್ತೀವಿ. ಈಕ್ವಲ್ ಅಂತ ಹಾಕೊಳ್ಳೋಣ, ಇಲ್ಲಿ ಬರ್ಕೊಳ್ಳೋಣ ಕೌಂಟ್ ಇಫ್ಸ್ ಅಂತ ಬರ್ಕೊಳ್ಳೋಣ. ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ರಿಟೇರಿಯಾ 1 ಫಿಮೇಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಫಿಮೇಲ್ ಅನ್ನೋದು ಎಲ್ಲಿ ಬರುತ್ತೆ? ಜೆಂಡರ್ ಕಾಲಮಲ್ಲಿ. ಇದು ಪೂರ್ತಿ ನಮಗೆ ಕ್ರಿಟೇರಿಯಾ 1 ರೇಂಜ್ ಸೆಲೆಕ್ಟ್ ಮಾಡಿದ್ದೀವಿ. ಕ್ರಿಟೇರಿಯಾ 1 ರೇಂಜ್ ಆಯಿತು. ಕ್ರಿಟೇರಿಯಾ 1 ಯಾವುದು? ಫಿಮೇಲ್, ಅದನ್ನು ಡಬಲ್ ಕೊಲನಲ್ಲಿ ಬರ್ಕೊಳ್ಳೋಣ ಎಫ್ ಅಂತ, ಕಾಮ. ಇನ್ನು ಕ್ರಿಟೇರಿಯಾ 2 ರೇಂಜ್, ಕ್ರಿಟೇರಿಯಾ 2 ರೇಂಜ್ ಏನಾಗುತ್ತೆ? ಕ್ರಿಟೇರಿಯಾ 2 ರೇಂಜು ಬರ್ತ್ ಡೇಟ್, ಬರ್ತ್ ರೇಂಜ್ ಇದು ಕ್ರಿಟೇರಿಯಾ 2 ರೇಂಜ್ ಆಗುತ್ತೆ. ಬರ್ತ್ ಡೇಟು ಈ ಕಾಲಮು 1/6/1990, 1/6/1990, ಇದು ನಮಗೆ ಕ್ರಿಟೇರಿಯಾ 2. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಎಷ್ಟು? ಒಬ್ಬರು ಫಿಮೇಲು 1/6/1990ರಲ್ಲಿ ಜನ್ಮ ತಾಳಿದ್ದಾರೆ. ಯಾವುದು ನೋಡೋಣ? ಅವರು ನುಸ್ರತ್ 1/6/1990. ನೆಕ್ಸ್ಟ್ 1/6/1990 ಇದ್ರು ಹಾಕಿ, ಇವರಲ್ಲ, ಇವರು ಮೇಲಿದ್ದಾರೆ. ಮತ್ತೆ ಎಲ್ಲಿದೆ? ಇಲ್ಲಿ ಮಂಜು, ಇವರು ಮೇಲಿದ್ದಾರೆ. ಸೊ ಒಂದು ಹೆಣ್ಮಗಳು 1/6/1990ರಲ್ಲಿ ಜನ್ಮ ತಾಳಿದ್ದಾರೆ. ಓಕೆ, ನಾವು 9ನೇ ಕ್ವಶನ್ ನೋಡ್ಕೊಳ್ಳೋಣ. 9ನೇ ಕ್ವಶನ್ ಏನಿದೆ? ಕೌಂಟ್ ಹೌ ಮೆನಿ ಮೇಲ್ ಸ್ಟೂಡೆಂಟ್ಸ್ ಬಾರ್ನ್ ಆನ್ 1/6/1990. ಎಷ್ಟು ಜನ ಪುರುಷ ವಿದ್ಯಾರ್ಥಿಗಳು 1/6/1990ರಲ್ಲಿ ಜನ್ಮ ತಾಳಿದ್ದಾರೆ ಅಂತ ನಾವು ಕಂಡುಹಿಡಿಬೇಕು. ಇದಕ್ಕೂ ಕೂಡ ಕೌಂಟ್ ಇಫ್ಸ್ ಫಾರ್ಮುಲಾನ ಬಳಸ್ತೀವಿ. ಈಕ್ವಲ್ ಹಾಕೊಳ್ರಿ, ಕೌಂಟ್ ಇಫ್ಸ್ ಅಂತ ಬರ್ಕೊಳ್ರಿ. ಬ್ರಾಕೆಟ್ ಕ್ರಿಟೇರಿಯಾ 1 ರೇಂಜ್ ಯಾವುದ್ರಿ? ನಮಗೆ ಮೇಲ್ ಫಿಮೇಲ್ ಅನ್ನೋದು, ಇವು ಜೆಂಡರ್ ಅನ್ನೋದು ನಮಗೆ ಕ್ರಿಟೇರಿಯಾ 1 ರೇಂಜು ಸೆಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಕ್ರಿಟೇರಿಯಾ 1 ಯಾವುದು? ಮೇಲ್ ಅನ್ನೋದು. ಡಬಲ್ ಕೊಲನಲ್ಲಿ ಬರ್ಕೊಳ್ಳೋಣ ಮೇಲ್ ಎಮ್ ಡಬಲ್ ಕೊಲನ್ ಕಮ, ಇದು ಕ್ರಿಟೇರಿಯಾ 1 ರೇಂಜು ಮತ್ತು ಕ್ರಿಟೇರಿಯಾ. ಕ್ರಿಟೇರಿಯಾ 2 ಯಾವುದು? ಬರ್ತ್ ಡೇಟ್, ಈ ಕಾಲಮ್ ನಮಗೆ ಕ್ರಿಟೇರಿಯಾ 2 ರೇಂಜ್, ಕಾಮ. ಇದರಲ್ಲಿ ಕ್ರಿಟೇರಿಯಾ ಏನು? 1/6/1990 ಅನ್ನೋದು, ಅದನ್ನು ಡಬಲ್ ಕೊಲನ್ ಬರ್ಕೊಳ್ಳೋಣ 1/6/1990, ಇದು ಕ್ರಿಟೇರಿಯಾ 2. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಎಷ್ಟು ಪುರುಷ ವಿದ್ಯಾರ್ಥಿಗಳು 1/6/1990ರಲ್ಲಿ ಜನ್ಮ ತಾಳಿದ್ದಾರೆ? 2. ಓಕೆ, ಇದು ಸ್ನೇಹಿತರೆ ಕೌಂಟ್ ಫಾರ್ಮುಲಾಗಳ ಬಗ್ಗೆ ತಿಳಿಸ್ಕೊಡುವಂಥ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.